ಹೊಸ ವರ್ಷಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಆದರೆ ಸಾರಿಗೆ ನಿಗಮ ಹೊಸ ವರ್ಷಕ್ಕೆ ಹೊಸ ಶಾಕ್ ಕೊಡ್ತಾ ಇದೆ. ವಿವಿಧ ಬೇಡಿಕೆ ಈಡೇರಿಕೆಗಾಗಿ ಆಗ್ರಹಿಸಿ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ಕೊಟ್ಟಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಎರಡು ದಿನ ಹೊಸ ವರ್ಷಾಚರಣೆಗೆ ಕೇವಲ ಎರಡು ದಿನ ಬಾಕಿ ಇದೆ. ಇಡೀ ದೇಶವೇ ಹೊಸ ವರ್ಷವನ್ನ ಬರಮಾಡಿಕೊಳ್ಳೋಕೆ ಮುಂದಾಗಿದೆ. ನ್ಯೂ ಇಯರ್ಗಾಗಿ ಕರುನಾಡು ಕಾತುರದಿಂದ ಕಾಯ್ತಿದೆ. ಹೀಗಿರುವಾಗಲೇ ರಾಜ್ಯದ ಜನರಿಗೆ ಸಾರಿಗೆ ನಿಗಮ ಬಿಗ್ ಶಾಕ್ ಕೊಟ್ಟಿದೆ. ಹೊಸ ವರ್ಷದ ಮೊದಲ ದಿನವೇ ಬಂದ್ ಬಿಸಿ. ಡಿಸೆಂಬರ್ 31ರ ರಾತ್ರಿಯಿಂದ ಸಾರಿಗೆ ಮುಷ್ಕರ. 4 ಸಾರಿಗೆ ನಿಗಮಗಳ ನೌಕರರು ತಮ್ಮ ವಿವಿಧ ಬೇಡಿಕೆ ಈಡೇರಿಕೆಗಾಗಿ ಆಗ್ರಹಿಸಿ ಡಿಸೆಂಬರ್ 31ರಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ನೀಡಿವೆ. 38 ತಿಂಗಳ ಹಿಂಬಾಕಿ ಪಾವತಿ, ಹೊಸ ವೇತನ ಪರಿಷ್ಕರಣೆ, ನಿವೃತ್ತರಾದ ನೌಕರರಿಗೆ ಪೆನ್ಷನ್ ಹೀಗೆ ಹಲವು ಬೇಡಿಕೆಗಳನ್ನು ಮುಂದಿಟ್ಟು ಬಂದ್ಗೆ ಕರೆ ಕೊಟ್ಟಿದೆ. ಹೋರಾಟಕ್ಕೆ ಜಯ ಸಿಗೋವರೆಗೂ ಬಂದ್ ಮಾಡುವುದಾಗಿ ಪಟ್ಟು ಹಿಡಿದು ಕೂತಿದೆ. ನಮ್ಮ ಉದ್ದೇಶ ಬಹುಮುಖ್ಯವಾದ ಬೇಡಿಕೆ 1/1/2020ರಿಂದ 38 ತಿಂಗಳ ಹರಿಯರ್ಸ್ ಕಾರ್ಮಿಕರಿಗೆ 1,05,000 ಜನಕ್ಕೆ 10,000 ಜನಕ್ಕೆ ಬರಬೇಕು. ಅದನ್ನು ಒಂದು ತಿಂಗಳಿಂದ ಸುಮಾರು 1 ವರ್ಷದಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ಸರ್ಕಾರ 9/10/2024 ಮಾತುಕತೆ ಕರೆದು ಅದರಲ್ಲೇ ಬಗೆಹರಿಸ್ಕೊಡ್ತೀವಿ ಅಂತ ಹೇಳಿದ್ರು. ಆದರೆ 1/1/2024ರಿಂದ 1/1/2020 ಕೈಗಾರಿಕಾ ಒಪ್ಪಂದ ಆಗಬೇಕು. ಡಿಸೆಂಬರ್ 31ರ ಮಧ್ಯರಾತ್ರಿಯಿಂದಲೇ ಮುಷ್ಕರ ಶುರುವಾಗುತ್ತೆ. ಯಾವುದೇ ಬಸ್ಗಳು ರಸ್ತೆಗೆ ಇಳಿಯುವುದಿಲ್ಲ. ಸಾರ್ವಜನಿಕರಿಗೆ ಉಂಟಾಗೋ ಸಮಸ್ಯೆಗಳಿಗೆ ಜನರೇ ಸಹಕರಿಸಬೇಕು ಅಂತ ನಿಗಮಗಳ ನೌಕರರು ಮನವಿ ಮಾಡಿದ್ದಾರೆ. ನಾವೆಲ್ಲ ಬಡ ಕಾರ್ಮಿಕರು ಅದನ್ನು ಅತ್ಯಂತ ಕಡಿಮೆ ಇದರಲ್ಲಿ ಮಾಡಬೇಕು ಅಂತ ಈ ಒಂದು ಮಾಧ್ಯಮದ ಮೂಲಕ ಸರ್ಕಾರಕ್ಕೆ ಈಡೇರಿಸಬೇಕು. ಒಂದು ವೇಳೆ ಈ ಬೇಡಿಕೆಗಳು ಈಡೇರದಿದ್ದರೆ 31ನೇ ತಾರೀಕು ಡಿಸೆಂಬರ್ 31, 2024ರಿಂದ ಅನಿರ್ದಿಷ್ಟಾವಧಿ ಕಾಲ ಮುಷ್ಕರ ಮಾಡ್ತೀವಿ. ಈ ಮುಷ್ಕರಕ್ಕೆ ನೇರ ಕಾರಣ ಸರ್ಕಾರನೇ. ಅದೇನೇ ಇರಲಿ, ಹೊಸ ವರ್ಷ ಅಂದ್ರೆ ಸಂಭ್ರಮ, ಸಡಗರ, ಖುಷಿ. ಆದರೆ ಈ ಬಾರಿಯ ಹೊಸ ವರ್ಷದ ಮೊದಲ ದಿನವೇ ಜನರಿಗೆ ತೊಂದರೆ ಆಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯ್ಕ್, ಎಸ್ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಹೊಸ ವರ್ಷಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಆದರೆ ಸಾರಿಗೆ ನಿಗಮ ಹೊಸ ವರ್ಷಕ್ಕೆ ಹೊಸ ಶಾಕ್ ಕೊಡ್ತಾ ಇದೆ. ವಿವಿಧ ಬೇಡಿಕೆ ಈಡೇರಿಕೆಗಾಗಿ ಆಗ್ರಹಿಸಿ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ಕೊಟ್ಟಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಎರಡು ದಿನ ಹೊಸ ವರ್ಷಾಚರಣೆಗೆ ಕೇವಲ ಎರಡು ದಿನ ಬಾಕಿ ಇದೆ. ಇಡೀ ದೇಶವೇ ಹೊಸ ವರ್ಷವನ್ನ ಬರಮಾಡಿಕೊಳ್ಳೋಕೆ ಮುಂದಾಗಿದೆ. ನ್ಯೂ ಇಯರ್ಗಾಗಿ ಕರುನಾಡು ಕಾತುರದಿಂದ ಕಾಯ್ತಿದೆ. ಹೀಗಿರುವಾಗಲೇ ರಾಜ್ಯದ ಜನರಿಗೆ ಸಾರಿಗೆ ನಿಗಮ ಬಿಗ್ ಶಾಕ್ ಕೊಟ್ಟಿದೆ. ಹೊಸ ವರ್ಷದ ಮೊದಲ ದಿನವೇ ಬಂದ್ ಬಿಸಿ. ಡಿಸೆಂಬರ್ 31ರ ರಾತ್ರಿಯಿಂದ ಸಾರಿಗೆ ಮುಷ್ಕರ. 4 ಸಾರಿಗೆ ನಿಗಮಗಳ ನೌಕರರು ತಮ್ಮ ವಿವಿಧ ಬೇಡಿಕೆ ಈಡೇರಿಕೆಗಾಗಿ ಆಗ್ರಹಿಸಿ ಡಿಸೆಂಬರ್ 31ರಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ನೀಡಿವೆ. 38 ತಿಂಗಳ ಹಿಂಬಾಕಿ ಪಾವತಿ, ಹೊಸ ವೇತನ ಪರಿಷ್ಕರಣೆ, ನಿವೃತ್ತರಾದ ನೌಕರರಿಗೆ ಪೆನ್ಷನ್ ಹೀಗೆ ಹಲವು ಬೇಡಿಕೆಗಳನ್ನು ಮುಂದಿಟ್ಟು ಬಂದ್ಗೆ ಕರೆ ಕೊಟ್ಟಿದೆ. ಹೋರಾಟಕ್ಕೆ ಜಯ ಸಿಗೋವರೆಗೂ ಬಂದ್ ಮಾಡುವುದಾಗಿ ಪಟ್ಟು ಹಿಡಿದು ಕೂತಿದೆ. ನಮ್ಮ ಉದ್ದೇಶ ಬಹುಮುಖ್ಯವಾದ ಬೇಡಿಕೆ 1/1/2020ರಿಂದ 38 ತಿಂಗಳ ಹರಿಯರ್ಸ್ ಕಾರ್ಮಿಕರಿಗೆ 1,05,000 ಜನಕ್ಕೆ 10,000 ಜನಕ್ಕೆ ಬರಬೇಕು. ಅದನ್ನು ಒಂದು ತಿಂಗಳಿಂದ ಸುಮಾರು 1 ವರ್ಷದಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ಸರ್ಕಾರ 9/10/2024 ಮಾತುಕತೆ ಕರೆದು ಅದರಲ್ಲೇ ಬಗೆಹರಿಸ್ಕೊಡ್ತೀವಿ ಅಂತ ಹೇಳಿದ್ರು. ಆದರೆ 1/1/2024ರಿಂದ 1/1/2020 ಕೈಗಾರಿಕಾ ಒಪ್ಪಂದ ಆಗಬೇಕು. ಡಿಸೆಂಬರ್ 31ರ ಮಧ್ಯರಾತ್ರಿಯಿಂದಲೇ ಮುಷ್ಕರ ಶುರುವಾಗುತ್ತೆ. ಯಾವುದೇ ಬಸ್ಗಳು ರಸ್ತೆಗೆ ಇಳಿಯುವುದಿಲ್ಲ. ಸಾರ್ವಜನಿಕರಿಗೆ ಉಂಟಾಗೋ ಸಮಸ್ಯೆಗಳಿಗೆ ಜನರೇ ಸಹಕರಿಸಬೇಕು ಅಂತ ನಿಗಮಗಳ ನೌಕರರು ಮನವಿ ಮಾಡಿದ್ದಾರೆ. ನಾವೆಲ್ಲ ಬಡ ಕಾರ್ಮಿಕರು ಅದನ್ನು ಅತ್ಯಂತ ಕಡಿಮೆ ಇದರಲ್ಲಿ ಮಾಡಬೇಕು ಅಂತ ಈ ಒಂದು ಮಾಧ್ಯಮದ ಮೂಲಕ ಸರ್ಕಾರಕ್ಕೆ ಈಡೇರಿಸಬೇಕು. ಒಂದು ವೇಳೆ ಈ ಬೇಡಿಕೆಗಳು ಈಡೇರದಿದ್ದರೆ 31ನೇ ತಾರೀಕು ಡಿಸೆಂಬರ್ 31, 2024ರಿಂದ ಅನಿರ್ದಿಷ್ಟಾವಧಿ ಕಾಲ ಮುಷ್ಕರ ಮಾಡ್ತೀವಿ. ಈ ಮುಷ್ಕರಕ್ಕೆ ನೇರ ಕಾರಣ ಸರ್ಕಾರನೇ. ಅದೇನೇ ಇರಲಿ, ಹೊಸ ವರ್ಷ ಅಂದ್ರೆ ಸಂಭ್ರಮ, ಸಡಗರ, ಖುಷಿ. ಆದರೆ ಈ ಬಾರಿಯ ಹೊಸ ವರ್ಷದ ಮೊದಲ ದಿನವೇ ಜನರಿಗೆ ತೊಂದರೆ ಆಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ.
ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯ್ಕ್, ಎಸ್ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಹೊಸ ವರ್ಷಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಆದರೆ ಸಾರಿಗೆ ನಿಗಮ ಹೊಸ ವರ್ಷಕ್ಕೆ ಹೊಸ ಶಾಕ್ ಕೊಡ್ತಾ ಇದೆ. ವಿವಿಧ ಬೇಡಿಕೆ ಈಡೇರಿಕೆಗಾಗಿ ಆಗ್ರಹಿಸಿ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ಕೊಟ್ಟಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಎರಡು ದಿನ ಹೊಸ ವರ್ಷಾಚರಣೆಗೆ ಕೇವಲ ಎರಡು ದಿನ ಬಾಕಿ ಇದೆ. ಇಡೀ ದೇಶವೇ ಹೊಸ ವರ್ಷವನ್ನ ಬರಮಾಡಿಕೊಳ್ಳೋಕೆ ಮುಂದಾಗಿದೆ. ನ್ಯೂ ಇಯರ್ಗಾಗಿ ಕರುನಾಡು ಕಾತುರದಿಂದ ಕಾಯ್ತಿದೆ. ಹೀಗಿರುವಾಗಲೇ ರಾಜ್ಯದ ಜನರಿಗೆ ಸಾರಿಗೆ ನಿಗಮ ಬಿಗ್ ಶಾಕ್ ಕೊಟ್ಟಿದೆ. ಹೊಸ ವರ್ಷದ ಮೊದಲ ದಿನವೇ ಬಂದ್ ಬಿಸಿ. ಡಿಸೆಂಬರ್ 31ರ ರಾತ್ರಿಯಿಂದ ಸಾರಿಗೆ ಮುಷ್ಕರ. 4 ಸಾರಿಗೆ ನಿಗಮಗಳ ನೌಕರರು ತಮ್ಮ ವಿವಿಧ ಬೇಡಿಕೆ ಈಡೇರಿಕೆಗಾಗಿ ಆಗ್ರಹಿಸಿ ಡಿಸೆಂಬರ್ 31ರಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ನೀಡಿವೆ. 38 ತಿಂಗಳ ಹಿಂಬಾಕಿ ಪಾವತಿ, ಹೊಸ ವೇತನ ಪರಿಷ್ಕರಣೆ, ನಿವೃತ್ತರಾದ ನೌಕರರಿಗೆ ಪೆನ್ಷನ್ ಹೀಗೆ ಹಲವು ಬೇಡಿಕೆಗಳನ್ನು ಮುಂದಿಟ್ಟು ಬಂದ್ಗೆ ಕರೆ ಕೊಟ್ಟಿದೆ. ಹೋರಾಟಕ್ಕೆ ಜಯ ಸಿಗೋವರೆಗೂ ಬಂದ್ ಮಾಡುವುದಾಗಿ ಪಟ್ಟು ಹಿಡಿದು ಕೂತಿದೆ. ನಮ್ಮ ಉದ್ದೇಶ ಬಹುಮುಖ್ಯವಾದ ಬೇಡಿಕೆ 1/1/2020ರಿಂದ 38 ತಿಂಗಳ ಹರಿಯರ್ಸು ಕಾರ್ಮಿಕರಿಗೆ 1,05,000 ಜನಕ್ಕೆ 10,000 ಜನಕ್ಕೆ ಬರಬೇಕು. ಅದನ್ನು ಒಂದು ತಿಂಗಳಿಂದ ಸುಮಾರು ಒಂದು ವರ್ಷದಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ಸರ್ಕಾರ 9/10/2024 ಮಾತುಕತೆ ಕರೆದು ಅದರಲ್ಲೇ ಬಗೆಹರಿಸ್ಕೊಡ್ತೀವಿ ಅಂತ ಹೇಳಿದ್ರು. ಆದರೆ 1/1/2024ರಿಂದ 1/1/2020 ಕೈಗಾರಿಕಾ ಒಪ್ಪಂದ ಆಗಬೇಕು. ಡಿಸೆಂಬರ್ 31ರ ಮಧ್ಯರಾತ್ರಿಯಿಂದಲೇ ಮುಷ್ಕರ ಶುರುವಾಗುತ್ತೆ. ಯಾವುದೇ ಬಸ್ಗಳು ರಸ್ತೆಗೆ ಇಳಿಯುವುದಿಲ್ಲ. ಸಾರ್ವಜನಿಕರಿಗೆ ಉಂಟಾಗೋ ಸಮಸ್ಯೆಗಳಿಗೆ ಜನರೇ ಸಹಕರಿಸಬೇಕು ಅಂತ ನಿಗಮಗಳ ನೌಕರರು ಮನವಿ ಮಾಡಿದ್ದಾರೆ. ನಾವೆಲ್ಲ ಬಡ ಕಾರ್ಮಿಕರು, ಅದನ್ನು ಅತ್ಯಂತ ಕಡಿಮೆ ಇದರಲ್ಲಿ ಮಾಡಬೇಕು ಅಂತ ಈ ಒಂದು ಮಾಧ್ಯಮದ ಮೂಲಕ ಸರ್ಕಾರಕ್ಕೆ ಈಡೇರಿಸಬೇಕು. ಒಂದು ವೇಳೆ ಈ ಬೇಡಿಕೆಗಳು ಈಡೇರದಿದ್ದರೆ 31ನೇ ತಾರೀಕು ಡಿಸೆಂಬರ್ 31, 2024ರಿಂದ ಅನಿರ್ದಿಷ್ಟಾವಧಿ ಕಾಲ ಮುಷ್ಕರ ಮಾಡ್ತೀವಿ. ಈ ಮುಷ್ಕರಕ್ಕೆ ನೇರ ಕಾರಣ ಸರ್ಕಾರನೇ. ಅದೇನೇ ಇರಲಿ, ಹೊಸ ವರ್ಷ ಅಂದ್ರೆ ಸಂಭ್ರಮ, ಸಡಗರ, ಖುಷಿ. ಆದರೆ ಈ ಬಾರಿಯ ಹೊಸ ವರ್ಷದ ಮೊದಲ ದಿನವೇ ಜನರಿಗೆ ತೊಂದರೆ ಆಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯ್ಕ್, ಎಸ್ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಹೊಸ ವರ್ಷಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಆದರೆ ಸಾರಿಗೆ ನಿಗಮ ಹೊಸ ವರ್ಷಕ್ಕೆ ಹೊಸ ಶಾಕ್ ಕೊಡ್ತಾ ಇದೆ. ವಿವಿಧ ಬೇಡಿಕೆ ಈಡೇರಿಕೆಗಾಗಿ ಆಗ್ರಹಿಸಿ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ಕೊಟ್ಟಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಎರಡು ದಿನ ಹೊಸ ವರ್ಷಾಚರಣೆಗೆ ಕೇವಲ ಎರಡು ದಿನ ಬಾಕಿ ಇದೆ. ಇಡೀ ದೇಶವೇ ಹೊಸ ವರ್ಷವನ್ನ ಬರಮಾಡಿಕೊಳ್ಳೋಕೆ ಮುಂದಾಗಿದೆ. ನ್ಯೂ ಇಯರ್ಗಾಗಿ ಕರುನಾಡು ಕಾತುರದಿಂದ ಕಾಯ್ತಿದೆ. ಹೀಗಿರುವಾಗಲೇ ರಾಜ್ಯದ ಜನರಿಗೆ ಸಾರಿಗೆ ನಿಗಮ ಬಿಗ್ ಶಾಕ್ ಕೊಟ್ಟಿದೆ. ಹೊಸ ವರ್ಷದ ಮೊದಲ ದಿನವೇ ಬಂದ್ ಬಿಸಿ. ಡಿಸೆಂಬರ್ 31ರ ರಾತ್ರಿಯಿಂದ ಸಾರಿಗೆ ಮುಷ್ಕರ. 4 ಸಾರಿಗೆ ನಿಗಮಗಳ ನೌಕರರು ತಮ್ಮ ವಿವಿಧ ಬೇಡಿಕೆ ಈಡೇರಿಕೆಗಾಗಿ ಆಗ್ರಹಿಸಿ ಡಿಸೆಂಬರ್ 31ರಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ನೀಡಿವೆ. 38 ತಿಂಗಳ ಹಿಂಬಾಕಿ ಪಾವತಿ, ಹೊಸ ವೇತನ ಪರಿಷ್ಕರಣೆ, ನಿವೃತ್ತರಾದ ನೌಕರರಿಗೆ ಪೆನ್ಷನ್ ಹೀಗೆ ಹಲವು ಬೇಡಿಕೆಗಳನ್ನು ಮುಂದಿಟ್ಟು ಬಂದ್ಗೆ ಕರೆ ಕೊಟ್ಟಿದೆ. ಹೋರಾಟಕ್ಕೆ ಜಯ ಸಿಗೋವರೆಗೂ ಬಂದ್ ಮಾಡುವುದಾಗಿ ಪಟ್ಟು ಹಿಡಿದು ಕೂತಿದೆ. ನಮ್ಮ ಉದ್ದೇಶ ಬಹುಮುಖ್ಯವಾದ ಬೇಡಿಕೆ 1/1/2020ರಿಂದ 38 ತಿಂಗಳ ಹರಿಯರ್ಸು ಕಾರ್ಮಿಕರಿಗೆ 1,05,000 ಜನಕ್ಕೆ 10,000 ಜನಕ್ಕೆ ಬರಬೇಕು. ಅದನ್ನು ಒಂದು ತಿಂಗಳಿಂದ ಸುಮಾರು ಒಂದು ವರ್ಷದಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ಸರ್ಕಾರ 9/10/2024 ಮಾತುಕತೆ ಕರೆದು ಅದರಲ್ಲೇ ಬಗೆಹರಿಸ್ಕೊಡ್ತೀವಿ ಅಂತ ಹೇಳಿದ್ರು. ಆದರೆ 1/1/2024ರಿಂದ 1/1/2020 ಕೈಗಾರಿಕಾ ಒಪ್ಪಂದ ಆಗಬೇಕು. ಡಿಸೆಂಬರ್ 31ರ ಮಧ್ಯರಾತ್ರಿಯಿಂದಲೇ ಮುಷ್ಕರ ಶುರುವಾಗುತ್ತೆ. ಯಾವುದೇ ಬಸ್ಗಳು ರಸ್ತೆಗೆ ಇಳಿಯುವುದಿಲ್ಲ. ಸಾರ್ವಜನಿಕರಿಗೆ ಉಂಟಾಗೋ ಸಮಸ್ಯೆಗಳಿಗೆ ಜನರೇ ಸಹಕರಿಸಬೇಕು ಅಂತ ನಿಗಮಗಳ ನೌಕರರು ಮನವಿ ಮಾಡಿದ್ದಾರೆ. ನಾವೆಲ್ಲ ಬಡ ಕಾರ್ಮಿಕರು, ಅದನ್ನು ಅತ್ಯಂತ ಕಡಿಮೆ ಇದರಲ್ಲಿ ಮಾಡಬೇಕು ಅಂತ ಈ ಒಂದು ಮಾಧ್ಯಮದ ಮೂಲಕ ಸರ್ಕಾರಕ್ಕೆ ಈಡೇರಿಸಬೇಕು. ಒಂದು ವೇಳೆ ಈ ಬೇಡಿಕೆಗಳು ಈಡೇರದಿದ್ದರೆ 31ನೇ ತಾರೀಕು ಡಿಸೆಂಬರ್ 31, 2024ರಿಂದ ಅನಿರ್ದಿಷ್ಟಾವಧಿ ಕಾಲ ಮುಷ್ಕರ ಮಾಡ್ತೀವಿ. ಈ ಮುಷ್ಕರಕ್ಕೆ ನೇರ ಕಾರಣ ಸರ್ಕಾರನೇ. ಅದೇನೇ ಇರಲಿ, ಹೊಸ ವರ್ಷ ಅಂದ್ರೆ ಸಂಭ್ರಮ, ಸಡಗರ, ಖುಷಿ. ಆದರೆ ಈ ಬಾರಿಯ ಹೊಸ ವರ್ಷದ ಮೊದಲ ದಿನವೇ ಜನರಿಗೆ ತೊಂದರೆ ಆಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯ್ಕ್, ಎಸ್ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.